ಹೊಸದೊಂದು ವ್ಯವಸ್ಥೆ ಏನಂದ್ರೆ ಇವತ್ತು ನೀಟ್ ಅನ್ನೋದು JEE ಅನ್ನೋದು ಅದೊಂದು ದೊಡ್ಡ ಇಡೀ ನಮ್ಮ ದೇಶದಲ್ಲಿ ಒಂದು ಟ್ರೆಂಡ್ ಆಗೈತಿ. ಎಲ್ಲರೂ ನಮ್ಮ ಮಕ್ಕಳನ್ನ ನೀಟ್ ಮಾಡಿಸ್ಬೇಕು, ಇಲ್ಲ ನಮ್ಮ ಮಕ್ಕಳನ್ನ ನೀಟ್ ಮಾಡಿಸ್ಬೇಕು, JEE ಮಾಡಿಸ್ಬೇಕು ಅನ್ನುವಂಥ ಒಂದು ಇಡೀ ಆಲ್ ಓವರ್ ಇಂಡಿಯಾ ತುಂಬ ಇದು ಒಂದು ಎಲ್ಲರಿಗೂ ಮನಸ್ಸಿಗೆ ಬಂದಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ಈ ವ್ಯವಸ್ಥೆಗೆ ಬಹಳ ಜನ ತಮ್ಮ ಕನಸುಗಳನ್ನು ಈಡೇರಿಸ್ಕೊಳಕ್ಕೆ ಹಾಕಿದ್ದಿಲ್ಲ. ಯಾಕೆ ಹಾಕಿದ್ದಿಲ್ಲ ಅಂದ್ರೆ ಸರಿಯಾದಂಥ ತರಬೇತಿ ಇರ್ತಿದ್ರು. ಅವರು ಶಾಣರ್ ಇರ್ತಾರೆ, ಹುಡುಗರು ಹಾರ್ಡ್ ವರ್ಕರ್ ಇರ್ತಾರೆ, ಅವ್ರಿಗೆ ತರಬೇತಿ ಇರಂಗಿಲ್ಲ. ಅದಕ್ಕೊಂದು ಚಲೋ ಒಂದು ವಸ್ತ್ರ ಐತಿ, ವಸ್ತ್ರ ಅದ್ರ ಭೂಮಿಯಾಗ ಸಿಗ್ತೈತಿ, ಆದ್ರೆ ಅದು ಹೊಳೆಯಂಗಿಲ್ಲ. ಅದಕ್ಕೆ ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಹೊಳೆಯುವಂಗ ಅದಕ್ಕೊಂದು ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡಿದ್ರೆ ಅದು ಹೊಳಿತೈತಿ. ಹಂಗೆ ಹುಡುಗರು ಭಾಳ ಶಾಣರ್ ಇರ್ತಾರೆ, IQ ಚಲೋ ಇರ್ತೈತಿ, ಎಲ್ಲ ಇಂಟೆಲಿಜೆಂಟ್ ಇರ್ತಾರೆ, ಆದ್ರೆ ಅವ್ರಿಗೊಂದು ತರಬೇತಿ ಇರಂಗಿಲ್ಲ. ಅವ್ರಿಗೆ ಆ ತರಬೇತಿ ಇರ್ಲಾರ್ದಕ್ಕೆ ಏನಾಗತ್ತೆ ಅಂತಂದ್ರೆ ಅವರು ಆ ಸಕ್ಸಸ್ ಆಗಂಗಿಲ್ಲ, ಅವ್ರ ಕನಸು ಭಗ್ನಾಗತ್ತೆ. ಪೂಜಾರು ಹೇಳಿದ ಹಾಗೆ ಇವು ಏನು ಫಿಸಿಕ್ಸ್ ವಾಲ ಅನ್ನುವಂತಹ ಒಂದು ಸಂಸ್ಥೆ ಬಹುಶಃ ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದೆ. ದಕ್ಷಿಣ ಭಾರತದಲ್ಲಿ ಅಂತಹ ಯಾವುದೇ ಸಂಸ್ಥೆಗಳಿರಲಿಲ್ಲ. ಇವತ್ತು ಆ ಸಂಸ್ಥೆ ಎಷ್ಟು ಅಚ್ಚುಕಟ್ಟಾಗಿ ಅವರ ಗೈಡ್ಲೈನ್ಸ್ ಇದೆ ಅಂತಂದರೆ ಅವರು ಎಲ್ಲವನ್ನೂ ಅವರೇ ಪೂರೈಸ್ತಾರೆ. ಇಲ್ಲಿರೋರು ಮಾತ್ರ ಅದನ್ನು ಸರಿಯಾಗಿ ಮಕ್ಕಳಿಗೆ ಸದ್ಬಳಕೆ ಆಗುವ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು. ಅವರು ಯಾವ ರೀತಿಯಾಗಿ ಗೈಡ್ ಮಾಡ್ತಾರೆ ಅದನ್ನು ಮಕ್ಕಳಿಗೆ ಕಲಿತಿದ್ರೆ ಸಾಕು. ಖಂಡಿತವಾಗ್ಲೂ ನಮ್ಮ ಮಕ್ಕಳು JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದರಲ್ಲಿ ಫಲಿತಾಂಶವನ್ನು ಕಂಡುಕೊಳ್ತಾರೆ. ಈ ರೀತಿಯಾಗಿರುವಂತಹ ವ್ಯವಸ್ಥೆ ಅದು ಇವತ್ತು ಬಹಳ ಮುಖ್ಯವಾಗಿ ಅವಶ್ಯಕವಾಗಿದೆ. ಅದು ನಮ್ಮ ಬೆಳಗಾವಿಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದರೆ ನಾವು ಬೆಳಗಾವಿ ಈ ಭಾಗದಲ್ಲಿ ವಿಶೇಷವಾಗಿ ಈ ರೀತಿಯ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ ಒಂದು ಬಹಳ ದೊಡ್ಡ ಸರ್ ಅವರು ಹೇಳಿದ ಹಾಗೆ ಏನು ಮಂಗಳೂರು ಕಡೆ ಬಹಳ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡ್ತಾರೆ. ಅಂಗಡಿ ಪಾಟೀಲ್ ಬಹಳಷ್ಟು ಜನ ವಕೀಲ ಮಿತ್ರರು ಬಂದಿದ್ದೀರಿ, ಎಲ್ಲ ಪಾಲಕರು ಬಂದಿದ್ದೀರಿ, ಎಲ್ಲ ಫ್ಯಾಕಲ್ಟಿ ಇದ್ದಾರೆ, ಸೌರ ಅಧಿಕಾರಿ ಸುನಿಲ್ ಹಿರೇಮಠ ಬರ್ತಾರೆ. ಇದುವರೆಗೆ ನಮ್ಮ ಧಾರ್ಮಿಕ ಒಂದು ಏನು ಪ್ರಕ್ರಿಯೆ ನಾವು ಪ್ರಾಕ್ಟೀಸ್ ಕೊಟ್ಟೋದನ್ನ ಯಾವುದು ವೈಜ್ಞಾನಿಕವಾಗಿ ಯಾವ ಥರ ಹಿನ್ನೆಲೆ ಐತೆ ಅನ್ನೋದನ್ನ ನಮ್ಮ ಮಹಂತ ಗುರುಗಳಾದರು ನಮಗೆಲ್ಲರಿಗೂ ಕೂಡ ಭಾಳಷ್ಟು ವಿಷಯವನ್ನು ನಮ್ಮ ಬೇಕಾದ್ರೆ ಕೆಲವೊಂದಿಷ್ಟು ಮಟ್ಟಿಗೆ ನಾವು ವೈಜ್ಞಾನಿಕ ರೀತಿಯಲ್ಲಿ ಯಾವ ಥರ ನಾವು ಪ್ರಾಕ್ಟೀಸ್ ಅಂತ ಗೊತ್ತಿಲ್ಲ. ಅದು ಏನೋ ಶಕ್ತಿ ನಾವು ಏನು ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಅದನ್ನು ಏನು ಸೈಂಟಿಫಿಕ್ ಅಡ್ವಾಂಟೇಜಸ್ ಅನ್ನೋದನ್ನು ಭಾಳ ಸವಿಸ್ತವಾಗಿ ಹೇಳಿದರು. ಜೊತೆಗೆ ನಮ್ಮ ಅಲ್ಲಪ್ರಭು ಮಹಾಗುರುಗಳು ಈ ಭಾಗಕ್ಕೆ ನಮಗೆಲ್ಲರಿಗೂ ಕೂಡ ಜಾಗೃತಿಗೊಳಿಸುವ ನಮ್ಮೆಲ್ಲ ಧಾರ್ಮಿಕವಾಗಿ ಅಥವಾ ಮತ್ತು ಸಾಮಾಜಿಕವಾಗಿ ಎಚ್ಚೆತ್ತುಕೊಂಡ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಎಚ್ಚೆತ್ತುಕೊಂಡ ಪೂಜೆ ಎಲ್ಲರೂ ಸೇರಿದ್ರಿ. ಎಲ್ಲ ಫ್ಯಾಕಲ್ಟಿದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೈಫ್. ಯಾವುದಾದ್ರೂ ಒಂದು ಏನಾದರೂ ಪರ್ಪಸ್ ಐತಿ, ಒಂದು ಫಂಕ್ಷನ್ ಐತಿ, ಒಂದು ಐತಿ ಅಂತಂದರೆ ಸೆಲೆಕ್ಟೆಡ್ ಅದ್ರ ಲೈಕ್ ಮೈಂಡೆಡ್ ಅಂತ ಇರ್ತಾರೆ. ಇದೆಲ್ಲ ಮಿಕ್ಸರ್ ಅದನ್ನು ಇದರ ಉದ್ದೇಶ ನಮ್ಮದು ವಿದ್ಯಾಪೀಠ ಸಂಸ್ಥೆ ನಮ್ಮ ಹೊಸ ಧಾರವಾಡದಲ್ಲಿ ಅದು ನೋಡ್ತಿರ್ತೀವಿ. ಇವತ್ತು ಧಾರವಾಡ ಇದ್ದಾರೆ ಅವರ ಕೆಲಸ ಎಲ್ಲ ಕಡೆ ಪೋಸ್ಟಲ್ ಸಿಟ್ಟು ಪಬ್ಲಿಷಿಟಿ ಇರ್ತೀವಿ ವಿದ್ಯಾಭ್ಯಾಸ ಧಾರವಾಡದಲ್ಲಿ. ಡೆಫಿನೆಟಾಗಿ ನಾವು PUC ಎಷ್ಟು ಕ್ರೂಷಿಯಲ್ ಆಗಿದೆ, ಎಸ್ಪೆಷಲಿ NEET, CET, JEE ಇವತ್ತನ್ನೆಲ್ಲ ಎಷ್ಟು ಕ್ರೂಷಿಯಲ್ ಆಗಿದೆ ಅನ್ನೋದಕ್ಕೆ ಎಲ್ಲ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಹೆಚ್ಚಿಗೆ ಪೇರೆಂಟ್ಸ್ ಭಾಳ ಶ್ರಮ ವಹಿಸ್ತಾ ಇದ್ದಾರೆ. ಇವಾಗ ನಾನು ಲಾಸ್ಟ್ ಇಯರ್ ಒಂದು ಇದು ಮಾಡಿದ್ದೀರ ಮಂಗಳೂರು, ಉಡುಪಿ, ಕಾರ್ಕಳ ಕಡೆ ಸುಮಾರು 25,000 ಜನ, ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ನಮ್ಮದೊಂದು 5-6 ಜಿಲ್ಲೆಯಿಂದ ಮತ್ತು ಗುಲ್ಬರ್ಗ ವಿಭಾಗದಿಂದ ಸುಮಾರು 10 ಜಿಲ್ಲೆಯಿಂದ ಸುಮಾರು 22,000 to 25,000 ಜನ ವಿದ್ಯಾರ್ಥಿಗಳು ಪೋಸ್ಟಲ್ಗೆ ಕರಾವಳಿ ಭಾಗಕ್ಕೆ ಎಜುಕೇಷನ್ಸ್ ಎಲ್ಲ ಹೋಗ್ತಾವೆ. ಆಮೇಲೆ ವಿದ್ಯಾಭ್ಯಾಸ ಐತಿ, ಧಾರವಾಡದಲ್ಲಿ ವಿದ್ಯಾಭ್ಯಾಸ ಐತಿ. ಯಾವ ಥರ ಮೈಗ್ರೇಟ್ ಆಗಲಿಕ್ಕಿಂತಂದರೆ ಎಷ್ಟೊಂದು ಪೇರೆಂಟ್ಸ್ ಎಲ್ಲ ಆಲ್ದರೆ ಕಷ್ಟಪಡ್ಬೋದು ಇಲ್ಲಿ ಹೋಗಿ ಅಲ್ಲೆಲ್ಲ ಸ್ಕೂಲ್ ಮುಗಿತಿರ್ಕೊಂಡು ಕಾಲೇಜ್ಗೆ. ಬಟ್ ನಾನು ಹೇಳೋದು ಓನ್ಲಿ PUC ಫಸ್ಟ್ ಇಯರು ಸೆಕೆಂಡ್ ಇಯರು ವಿಚ್ ಇಸ್ ವೆರಿ ಕ್ರೂಷಿಯಲ್ ಕರೆಕ್ಟ್ಸ್ ಆಫ್ ಅವರ್ ಎಜುಕೇಷನ್. ಅದನ್ನು
ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿವನ್. Myself Manjunath Angdi. I have studied from Sainik School Bijapur. Thereafter I have studied my engineering in mechanical from BUP Hubli. Thereafter I have been in teaching field for the last 6-7 years, CBSE state up to 10th standard. So in this journey of teaching, I happened to meet my senior Vishwa Patil, who's been running Physics Wala Vidyapit Pathshala in Hubli. So our first time they brought Vidyapita Pathshala to city Hubli, and they did a very good success with a number of students as well as in passing JEE, NEET and KCT and 10th board results. So looking at the results, parent support and students interest, we have extended it to Dharwad as well as Belgavi. Belgavi we have just started from December 2025. It's been 6 months we have started the coaching journey to right from 8th class to 12th standard, and with the support of the parents of Belgavi city, and I look forward to other parents and the students to come and take counseling. Only once you are confident you can join us here at Vidyapita Pathshala, and I am thankful to all the media as well as like digital as well as the print for spreading our word about the Vidyapita Pathshala. Thank you.